ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಹೋದ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರೋದೆ. ಇಲ್ಲಿ ವರಪೂಜೆ ಮಾಡ್ತಾ ಇದ್ದಾರೆ. ವರಪೂಜೆ ಎಲ್ಲ ಮದುವೆಲಿ ಇವಾಗ ಕಂಪಲ್ಸರಿ ಮಾಡ್ತಾರೆ. ಈ ಶಾಸ್ತ್ರ ಅಂತೂ ಮಿಸ್ ಆಗೋ ಹಂಗೆ ಇಲ್ಲ. ಕನ್ಯಾದಾನ ಮಾಡೋದು ಪುಣ್ಯದ ಕೆಲಸ ಕಣೆ. ಪೂಜೆ ಕೂಡ ಆಯಿತು. ಈ ಕಡೆ ಹುಡುಗಿಗೆ ಏನು ಶಾಸ್ತ್ರಕ್ಕೆ ಕೂರಿಸಿದ್ರು ಅದು ಕೂಡ ಮುಗೀತು. ಇವಾಗ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹುಡುಗನ. ಮದುವೆಯ ಮುಖ್ಯ ಘಟ್ಟಕ್ಕೆ ಬಂದಾಯಿತು. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಅವ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ತಾಲಿ ಕಟ್ಟುವ ಸಮಯಕ್ಕೆ ಸರಿಯಾಗಿ ಬಂದರು. ಅಂದರೆ ಇನ್ನೂ ಕಟ್ಟೋಕ್ಕೊಂದು 10 ನಿಮಿಷ ಮುಂಚೆನೇ ಏನಂದು ಅನ್ನಕ ಏನಂದು ನನ್ನ ಮಾತು ನಿನ್ನ ಮಾತು ಎಳ್ಳು ಬೆರ್ದಂಗೆ ಅಂತ ಹುಡುಗಿ ಕೈಲಿ ಹುಡುಗನ ಚಿಕ್ಕಮ್ಮನಿಗೆ ಅಕ್ಕಿ ಏನೋ ತಿನ್ಸಿಸಿದ್ರು. ಏನಂತಂದರೆ ನನ್ನ ಮಾತು ನಿನ್ನ ಮಾತು ಎಳ್ಳು ಅಕ್ಕಿ ಬೆರೆದಂಗೆ ಬೆರೀಲಿ ಅಂತ. ಈ ಶಾಸ್ತ್ರಗಳೆಲ್ಲ ನಾನು ಇದೇ ಮೊದಲನೇ ಸಾರಿಗೆ ನೋಡ್ತಾ ಇರೋದು. ಸಮ್ಮನ್ ಮನೆ ಹಿಂಗ್ ಕಟ್ಟವ್ರೆ. ಏನು ಮಾಡ್ತಾ ಇದ್ದಾರೆ ಅಂದರೆ ಭತ್ತನ ಎಡೆದ್ಬಿಟ್ಟು ಅದನ್ನು ನೀರೊಳಗೆ ಬಿಟ್ಬಿಟ್ಟು ಕೂಡ್ಕೊಳ್ಳೋವರೆಗೂ ವೆಯ್ಟ್ ಮಾಡ್ತಾರೆ. ಇದನ್ನು ನಮ್ಮ ಅಣ್ಣನ ಮದುವೆಯಲ್ಲಿ ಮಾಡಿದರು, ನಾನು ನೋಡಿದ್ದೆ. ಈ ಕಡೆ ಅವರು ಮೈಸೂರು ಸೈಡವರು ಮಾಡ್ತಾರೆ ಈ ಥರ. ಆ ಶಾಸ್ತ್ರ ಇದು. ನಮ್ಮ ಕಡೆ ಎಲ್ಲ ಇದೆಲ್ಲ ಮಾಡಲ್ಲ. ದಾರೆ ಎರೆದ್ಬಿಟ್ಟು ಬ್ರೇಕ್ಫಾಸ್ಟಿಗೆ ಬಂದ್ವಿ. ನಾವು ತಿಂಡಿಗೆ ಹೋಗೇ ಇರಲಿಲ್ಲ, ಅದಕ್ಕೆ ತಿಂಡಿ ಮುಗಿಸ್ಕೊಳ್ಳೋಣ ಅಂತ. ಮಾಮೂಲಿ ತಿಂಡಿ ಪೊಂಗಲ್ ಮತ್ತು ಕೇಸರಿಬಾತ್ ಇದ್ದೇ ಇರುತ್ತೆ. ಎಲ್ಲ ಮದುವೆಲಿ ಆಲ್ಮೋಸ್ಟ್ ಇದೇ ಮಾಡ್ತಾರೆ. ಮತ್ತು ಇಲ್ಲಿ ರಿಸೆಪ್ಷನ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ಅಲ್ಲಿ ರೋಸ್ ಬೊಕ್ಕೆ ಎಲ್ಲ ಇತ್ತು, ಅದನ್ನು ತೊಗೊಂಡು ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನಾನು ಫೋಟೋಸ್ನ. ಇಲ್ಲಿ ನಕ್ಷತ್ರ ತೋರಿಸ್ತಾರಲ್ಲ, ಆ ಶಾಸ್ತ್ರ ಮಾಡೋಕ್ಕೆ ಕರ್ಕೊಂಡು ಬಂದಿದ್ದರು. ದಾರೆ ಎಲ್ಲ ಮುಗಿದ ಮೇಲೆ
ಅದು ನಡೀತಾ ಇತ್ತು. ಅದನ್ನು ನೋಡಿಕೊಂಡು ನಾವು ರೂಮ್ಗೆ ಹೊರಟ್ಬಿಟ್ವಿ. ಯಾಕಂದರೆ ರಿಸೆಪ್ಷನ್ಗೆ ರೆಡಿ ಆಗಬೇಕು ಅವರು. ಅವರಿಬ್ಬರು ರೆಡಿ ಆಗೋಕ್ಕೆ 1 ಅವರ್ ಆಗೇ ಆಗುತ್ತೆ. ಹಾಗಾಗಿ ನಾವು ಹೊರಟ್ಬಿಟ್ವಿ. ನಾವು 5:15ಗೆ ಬಂದುಬಿಟ್ವಿ ಅಲ್ವಾ, ನಮಗೆ ಸಾಕಾಗೋಗಿತ್ತು. ಒಂದಷ್ಟು ರೆಸ್ಟ್ ಬೇಕು ಅನ್ನಿಸ್ತು. ಸ್ವಲ್ಪ ಪೀಸ್ಫುಲ್ಲಾಗಿ ಇರೋಣ ಅಂತೇಳ್ಬಿಟ್ಟು ರೂಮ್ಗೆ ಕರ್ಕೊಂಡು ಬಂದುಬಿಟ್ಟೆ ನನ್ನ ಹಸ್ಬೆಂಡ್ನ. ನನ್ನ ತಂಗಿಯರು ಕೂಡ ಬಂದರು ನಮ್ಮ ಜೊತೆ. ಮತ್ತು ನಮ್ಮ ಮಾವ, ನಮ್ಮ ಅತ್ತೆ ಇಬ್ಬರು ಕೂಡ ಬಂದರು. ಅವ್ರಿಗೂ ಸಾಕಾಗೋಗಿತ್ತು, ಅಷ್ಟೊತ್ತಿಗೆ ಹೋಗಿದ್ವಲ್ಲ. ಸೊ ಹಂಗಾಗಿ ಬಂದ್ಬಿಟ್ಟು ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಆದಮೇಲೆ ಒಂದೂವರೆಗೆ ನನ್ನ ತಾಯಿ ಫೋನ್ ಮಾಡಿದ್ರು, ಬೇಗ ಬನ್ನಿ ಊಟ ಎಲ್ಲ ಮಾಡ್ತಾ ಇದ್ದಾರೆ, ರಿಸೆಪ್ಷನ್ಗೂ ರೆಡಿ ಆಯಿತು ಅಂತ. ಆಮೇಲೆ ಹೊರಟ್ವಿ. ರೂಮಿಂದ ಮತ್ತೆ ಹೋಗ್ತಾ ಇದ್ವಿ ರಿಸೆಪ್ಷನ್ಗೆ. ಬರೋಷ್ಟರಲ್ಲಿ ರಿಸೆಪ್ಷನ್ಗೆ ನಿಲ್ಲಿಸಿದ್ರು, ಮತ್ತು ಜನ ಕೂಡ ಸ್ವಲ್ಪ ರಶ್ ಇದ್ದರು. ಹಂಗಾಗಿ ನಾವು ಊಟಕ್ಕೆ ಹೊರಟ್ಬಿಟ್ವಿ. ಊಟ ಮಾಡ್ಕೊಂಡು ಬರೋಣ ಅಂತ. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆಬ್ವಿಯಸ್ಲಿ ಮದುವೆ ಊಟಗಳು ತುಂಬ ಚೆನ್ನಾಗಿರುತ್ತೆ ಅಪರೂಪಕ್ಕೆ ತಿನ್ನೋಕ್ಕೆ. ಆನಂತರ ಊಟ ಮುಗಿಸ್ಕೊಂಡು ನಾವು ಫೋಟೋ ತೆಗೆಸ್ಕೊಳ್ಳೋಕೆ ಹೋದ್ವಿ. ಈ ರಿಸೆಪ್ಷನಲ್ಲಿ ಈ ಫ್ಲವರ್ ಡೆಕೋರೇಷನ್ ಎಲ್ಲ ಫ್ರೆಶ್ ಫ್ಲವರಲ್ಲೇ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು ಈ ಡೆಕೋರೇಷನ್ನು. ಸಿಂಪಲ್ ಆಗಿದೆ, ಆದರೂ ತುಂಬ ಚೆನ್ನಾಗಿ. ಇವಾಗ ಮದುವೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ತೇಜ್. ನಮ್ಮ ಸುಚಿ ಬಂದಿದ್ಲು, ನಮ್ಮ ತಾಯಿ ಬಂದಿದ್ದರು, ಅವರೆಲ್ಲ ಹೋದರು. ನಾವಿವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ ಬುಕ್ ಮಾಡಿದ್ರಲ್ಲ, ಆ ರೂಮ್ಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಹೋಗ್ತೀವಿ. ಎಲ್ಲಿ ಅಂತ ರೆಡಿ ವಿತ್ ಮೀ. ಇವಾಗೆಲ್ಲ ರಿಮೂವ್ ಮಾಡಬೇಕು. ಬ್ಯಾಂಗಲ್ಲಿ ನಮ್ಮೂರು ಇಲ್ಲಿಂದ ತುಂಬ ದೂರನೇ. ಈ ಅವತಾರದಲ್ಲಿ ಹೋಗೋಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಹಾಗಾಗಿ ಇಲ್ಲೇ ಡ್ರೆಸ್ ಚೇಂಜ್ ಮಾಡಿಬಿಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಲಗೇಜ್ ತುಂಬ ಇತ್ತು. ನಂದು ಅಂತಲ್ದೇ ನಮ್ಮ ಲತಾಕ ಅವ್ರದ್ದು, ನಮ್ಮ ತಾಯಿನೂ ಕೂಡ ಲಗೇಜ್ ಬಿಟ್ಬಿಟ್ಟು ಅನ್ರೆಡಿ ವಿತ್ ಮೀ ಮಾಡ್ತಾ ಇರೋದು. ಅನ್ರೆಡಿ ವಿತ್ ಮೀ ಅನ್ರೆಡಿ ವಿತ್ ಮೀ ಏನ್ಲೆ ಅಮ್ಮ, ನಂದು ಇಷ್ಟ ಅನ್ರೆಡಿ ವಿತ್ ಮೀ. ಇಲ್ಲ, ಮದುವೆ ಮುಂಚೆ ಎಂಗೇಜ್ಮೆಂಟು ಮುಂಚೆನೇ ಒಂದು 6-7 ತಿಂಗಳಾಗಿ ತೊಗೊಂಡಿದ್ದು. ಅದೆಲ್ಲ ನೀಟಾಗಿ ತಗೋಬರ್ಬೇಕು ನೀವು. ಈಗ ಹಂಗೆ ಮಾಡೋದೀಗ. ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ಬರ್ತೀನಿ. ಡ್ರೆಸ್ ಚೇಂಜ್ ಮಾಡೋಕೆ ಹೋಗೋದಂಗೆ ನನಗೆ ಸ್ವಲ್ಪ ರೆಸ್ಟ್ ಮಾಡೋಕೆ ಬಿಟ್ಬಿಟ್ರೆ ನಾನು ಮಲ್ಕೊಬಿಡ್ತೀನಿ. 6 ನಿಮಿಷ ಹೋಗಬೇಕು ಅಂತ 2 ಗಂಟೆ ತೋರ್ಸೋದೇ. ರೆಡಿ ಆಗೋದು ಎಷ್ಟು ಕಷ್ಟನೋ, ಇದು ಈಗ ಗಂಟೆಲ್ಲ ಕ್ಲೀನ್ ಮಾಡೋದು ಅಷ್ಟೇ ಕಷ್ಟ. ಎಲ್ಲ ಹೊರಟೋಗ್ಬಿಟ್ರು ಹತ್ಕೊಂಡು. ಈಗ ಎಲ್ಲರ ಲಗೇಜ್ ನಾವೇ ತೊಗೊಂಡು ಹೋಗ್ಬೇಕು. ಹತ್ಕೊಂಡು ಅಂದರೆ ವೆಹಿಕಲ್ನ ಹತ್ಕೊಂಡು ಒಬ್ಬರು ಟೆಂಪೋದಲ್ಲಿ ಹೋದ್ರು, ಒಬ್ಬರು ಸ್ಕೂಟಲ್ಲಿ ಹೋದ್ರು. ಹೋಗಿ ಇವಾಗ ನೀನು ಕರೆ ತೆಗಿ, ಹೋಗು ಚಿನ್ನಿ. ತೇಜು ಕೂತೀನಿ, ಏನೋ ಮಾಡ್ತಾ ಇದ್ದೀನಿ, ನನ್ನೇ ಹೋಗು ಅಂತ. ಓ ಇರಪ್ಪ, ಇವಾಗ ಹೊರಡ್ತೀವಿ. ಚೌಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಹೆಂಗೆ ಮಾತಾಡ್ಸೋದೇ ಇಲ್ಲ. ನಮ್ಮ ಅಜ್ಜಿ ಕರ್ಕೊಂಡು, ಅಮ್ಮವ್ರು ಯಾರು ಕರ್ಕೊಬರೋರು, ಅಮ್ಮವ್ರು ಕರ್ಕೊಂಡು ಹೋಗ್ಬೇಕು. ಏನ ನಂದೆಲ್ಲ ಆಯಿತು. ನನ್ನ ತಂಗಿ ಈಗ ಮುಖ ತೊಳೆಯೋಕೆ ಹೋಗಿದ್ದಾಳೆ. ಅವಳು ತುಂಬ ಸಿಕ್ಕಾಬಟ್ಟೆ ಸ್ಲೋ. ಆಮೇಲೆ ಇವಾಗ ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು ಮದುವೆ. ಒಳ್ಳೆ ಮೆಮೊರೀಸ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಲ್ಲನೂ ವೀಡಿಯೋ ಮಾಡಿಕೊಂಡೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ಮತ್ತು ಇಲ್ಲಿ ನಾವು ರೂಮಲ್ಲಿ ಇದ್ವಲ್ಲ, ಇಲ್ಲಂತೂ ಒಳ್ಳೆ ವ್ಯೂ ಇತ್ತು, ತುಂಬ ಚೆನ್ನಾಗಿತ್ತು ಅಲ್ಲಿ ವಾತಾವರಣ ಕೂಡ.
ಇವಾಗ ಹೊರಡ್ತಾ ಇದ್ದೀವಿ. ಊರಿಗೆ ಹೊರಡೋಕ್ಕೂ ಮುಂಚೆ ಚೌಟ್ರಿಗೆ ವಿಸಿಟ್ ಮಾಡಿ ಅಲ್ಲಿ ನಮ್ಮ ಅಜ್ಜಿ ಕರ್ಕೊಂಡು ಹೊರಡ್ತೀವಿ. ಇವಾಗ ಚೌಟ್ರಿ ಹತ್ರಕ್ಕೇ ಹೋಗ್ತಾ ಇರೋದು. ಯಾಕೆ ಮರೇಲಿ ಕೂತಿದ್ದಿ ಅದು ಉಸ್ಕೊಂಡು ಹೆಂಗಿದ್ದೋ ಹೆಂಗಾಗಿದ್ದೀವಿ ಈಗ ಚೆನ್ನಾಗಿದೆ. ಡ್ರೆಸ್ ಚೇಂಜ್ ಮಾಡಿ ಅಷ್ಟೇ. ನಿಜ ಅದು ಕಾಂಗ್ರೆಸ್ ಹಂಗೆ ಕಾಣೋದಾದ್ರೆ ಕಾಂಗ್ರೆಸ್ ಅಲ್ಲ ಇದು. ಇದೇ ತಲೆಗೂ ಮುಡಿಸ್ತಾರೆ. ಆದ್ರೆ ಕಾಂಗ್ರೆಸ್ ಅಲ್ಲ. ಈಗ ಚೌಟ್ರಿ ಹತ್ರ ಬಂದ್ವಿ. ಹುಡುಗಿನ ಕಳಿಸ್ತಾ ಇದ್ರು ಕೂಡ. ನಾವು ಹಂಗೇನೆ ಒಟ್ಟಿಗೆ ಕಳಿಸ್ಬಿಟ್ಟು ಹೊರಡೋಣ ಊರ ಕಡೆ ಅಂತ ಅಂದ್ಕೊಂಡ್ವಿ. ಹುಡುಗ ನಮ್ಮೂರೇ ಆದ್ರೂ ಅವ್ರು ಪ್ರಸ್ತುತ ವಾಸ ಇರೋದು ಮಳವಳ್ಳಿಯಲ್ಲಿ. ಹಾಗಾಗಿ ಹುಡುಗಿನೂ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ಅವರೆಲ್ಲ ತುಂಬ ಅಳ್ತಾಯಿದ್ರು ಪಾಪ. ಎಲ್ಲರೂ ಆಲ್ಮೋಸ್ಟ್ ಅಳ್ತಾಯಿದ್ರು. ಆ ಹುಡುಗಿನೂ ಅಳ್ತಾಯಿದ್ಲು. ಅಳು ಬಂದೇ ಬರುತ್ತೆ. ಯಾಕಂದರೆ ತನ್ನವ್ರನ್ನೆಲ್ಲ ಬಿಟ್ಟು ಅವಳು ಬೇರೆ ಮನೆಗೆ ಹೋಗ್ತಾಳೆ. ಅಪ್ಪ ಅಮ್ಮ ಅವಳು ಬೆಳೆದ ಮನೆ ಇದೆಲ್ಲ ಬಿಟ್ಟು ಹೋಗಬೇಕು. ಜೊತೆಗೆ ಆ ಹೊಸ ಮನೆಯಲ್ಲಿ ಹೊಸ ಕ್ಯಾರೆಕ್ಟ್ರುಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಈಸಿನೇ ಅಲ್ಲ. ಇವಾಗ ಅವ್ರನ್ನ ಕಾರ್ಗೆ ಹತ್ತಿಸ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ನಾವು ಊರ ಕಡೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಮ್ಮ ತೇಜು, ನಾನು, ನನ್ನ ಹಸ್ಬೆಂಡ್ ಇಷ್ಟು ಜನ. ವೈಟ್ ಲೋಟಸ್ ಕಣ. ಮಧ್ಯದಲ್ಲಿ ಹಾಗೆ ನನ್ನ ಫೋಟೋಗ್ರಫಿ ಸ್ಕಿಲ್ಲನ್ನು ನಾನೇ ಟೆಸ್ಟ್ ಮಾಡ್ಕೋತಾ ಇದ್ದೆ. ಹೌದಾ, ಹೆಂಗೆ ತೆಗಿಬೋದು, ಯಾವ್ಯಾವ ಆ್ಯಂಗಲಲ್ಲಿ ಏನು ಮಾಡ್ಬೋದು ಅಂತ. ಮಾಡೋಕ್ಕೆ ಕೆಲಸ ಇಲ್ಲದಾಗ ಈ ಐಡಿಯಾಗಳೆಲ್ಲ ಬರುತ್ತೆ ನನಗೆ. ಅದನ್ನು ಸುಮ್ಮನೆ ಹಾಕಿದ್ದೀನಿ ಆ ಕ್ಲಿಪ್ಪಿಂಗ್ಸ್ನ. ಅವ್ರ ಮನೆಯಿಂದ ನಾವು ಚೌಟ್ರಿಗೆ ಬಂದ್ವಲ್ಲ ಹಾಗೆ ಆ ಮದುವೆ ಗಜಿಬಿಜಿಲಿ ಸ್ವಲ್ಪ ತಲೆನೋವು ಬರ್ತಾಯಿತ್ತು. ಎಲ್ಲರಿಗೂ ಹಂಗೆ ಅನಿಸ್ತಾಯಿತ್ತು. ಹಂಗಾಗಿ ಕಾಫಿ ಏನಾದರೂ ಕುಡಿಯೋಣ ಮಧ್ಯದಲ್ಲಿ ಅಂತ ಅಂದ್ಕೊಂಡ್ವಿ. ಶ್ರೀರಂಗಪಟ್ಟಣ ಹತ್ರ ಕೆರಂಗೂರು ಅಂತ ಸಿಗುತ್ತಲ್ಲ, ಅಲ್ಲಿ ಗಾಡಿನ ನಿಲ್ಲಿಸಿ ಕಾಫಿ ಮತ್ತು ಒಂದಷ್ಟು ಸ್ನ್ಯಾಕ್ಸ್ ತೊಗೊಂಡು ತಿಂದ್ವಿ. ಹೆಲ್ತಿ ಫುಡ್ ಸ್ಟೈಲ್ನ ಬಿಟ್ಟೇ ಬಿಟ್ಟಿದ್ದೀನಿ ಕಂಪ್ಲೀಟಾಗಿ. ಅನ್ಹೆಲ್ತಿ ಫುಡ್ ಸ್ಟೈಲ್ಗೆ ನಾನು ಕಂಪ್ಲೀಟ್ ಶಿಫ್ಟ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಇಲ್ಲ, ನಾನು ಬದಲಾಯಿಸ್ಕೊಳ್ಳೇಬೇಕು. ಏನು ಮಾಡೋಕ್ಕಾಗಲ್ಲ, ಬದಲಾಯಿಸ್ಕೋತೀನಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಬಂದ್ವಿ. ಏನೇ ಆಗಲಿ ಅಪ್ಪಿ, ಪುಟ್ಟೋ ಚಿಕ್ಕತೋ ನಮ್ಮ ಮನೆಯೇ ನಮ್ಗೆ ಅರಮನೆ ಅಲ್ವಾ. ನಮ್ಮ ಮನೇಲಿ ಸಿಕ್ಕೋ ನೆಮ್ಮದಿ ಇನ್ನೆಲ್ಲೂ ಸಿಗೋಲ್ಲ.